ಆ ಸಂದರ್ಭದಲ್ಲಿ ನಮ್ಮ ಪ್ರೊಫೆಸರ್ ನರಸಿಂಹಸ್ವಾಮಿಯವರ ಅಕ್ಕ ಅವರು ನಿಜಕ್ಕೂ ಬೆನ್ನೆಲುಬಾಗಿ ನಿಲ್ತಾರೆ. ಬಹಳ ದೊಡ್ಡ ಪ್ರೊಫೈಲ್ ಅನ್ಸುತ್ತೆ ಅವ್ರದ್ದು ಕೂಡ. ಹೌದು, ಅವರು ಮೈಸೂರಿನ ಮೊದಲ ಮಹಿಳಾ ಉಪಮೇಯರ್. ಅವರು ಎಂಥ ಅದ್ಭುತವಾದ ವ್ಯಕ್ತಿ ಅಂದರೆ, ದಸರಾ ಟೈಮಲ್ಲಿ ಅನುದಾನಗಳು ಮುಗ್ದೋಗಿತ್ತಂತೆ ಕಾರ್ಪೊರೇಷನಲ್ಲಿ. ಆವಾಗ ತಮ್ಮ ಒಡವೆಯನ್ನು ಅಡವಿಟ್ಟು ಪೌರ ಕಾರ್ಮಿಕರಿಗೆ ಸಂಬಳವನ್ನು ಕೊಟ್ಟಿದ್ದರು. ಆಮೇಲೆ ಅನುದಾನ ಬಂದ ಮೇಲೆ, ಅಂದರೆ ಅವ್ರು ಮೇಯರ್ ಆಗಿದ್ದಾಗ, ಸೊ ಆ ಹಣದಿಂದ ಅವರು ಸಾಲ ಮಾಡಿರೋದನ್ನ ತೋರಿಸಿ ಸಭೆಯಲ್ಲಿ ನಾನು ಒಡವೆಗಳನ್ನು ಬಿಡಿಸ್ಕೋಬೇಕು ಅಂತ ಒಡವೆಗಳನ್ನು ಬಿಡಿಸ್ಕೊಂಡಿದ್ದು. ಅಂಥ ಅದ್ಭುತವಾದ ವ್ಯಕ್ತಿ. ಸುಮಾರು ವರ್ಷ 14 ವರ್ಷ ಅವರ ಗಂಡನಿಗೆ ಪ್ಯಾರಲಿಸಿಸ್ ಆಗಿರುತ್ತೆ. ಅವರನ್ನು ಎಳೆ ಮಗು ಥರ ಆಗೋಗಿರ್ತಾರೆ. ಅವ್ರನ್ನ ನೋಡಿಕೊಂಡು ಅವರು ಗತಿಸಿ ಹೋದ ಮೇಲೆ ಅವರು ರಾಜಕೀಯ ಪ್ರವೇಶ ಮಾಡ್ತಾರೆ. ಸಿಂಗಲ್ ಲೇಡಿ, ಅವ್ರಿಗೆ ಮಕ್ಕಳಿರೋದಿಲ್ಲ. ರಾಜಕೀಯ ಪ್ರವೇಶ ಮಾಡಿ 15 ವರ್ಷ ಅವರು ಮೈಸೂರಿನಲ್ಲಿ ಕಾರ್ಪೊರೇಷನಲ್ಲಿ ಭಾಳ ದೊಡ್ಡ ಸೇವೆ ಸಲ್ಲಿಸ್ತಾರೆ. ಅವ್ರ ಗಂಡ ಕೂಡ ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲಿ ದೊಡ್ಡ ಮಟ್ಟದ ಸೇವೆ ಸಲ್ಲಿಸಿದವರು. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿಗೆ ಇರಿಗೇಷನ್ ಕೊಟ್ಟಂಥವ್ರು, ಪೈಪ್ಲೈನ್ ಮುಖಾಂತರ, ನಾಲೆ ಮುಖಾಂತರ. ಚೆನ್ನಯ್ಯ ಅಂತ, ಹಲಸಳ್ಳಿ ಚೆನ್ನಯ್ಯ ಅಂತ.